Hello, my dear students. Welcome back to Learn Easily channel. A.G. ಗಾರ್ಡನರ್ ರವರ ಆನ್ ಲೆಟರ್ ರೈಟಿಂಗ್ ಈ ಒಂದು ಎಸ್ಸೆನ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಮೊದಲು ಕನ್ನಡದಲ್ಲಿ ಈ ಒಂದು ಆನ್ ಲೆಟರ್ ರೈಟಿಂಗ್ ಎಸ್ಸೆನ ಸಾರಾಂಶವನ್ನು ಕನ್ನಡದಲ್ಲಿ ಕೇಳಿ, ನಂತರ ಇಂಗ್ಲಿಷ್ ಸಮರಿಯ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ A.G. ಗಾರ್ಡನರ್ ರವರು ಆಲ್ಫಾ ದಿ ಫ್ಲೋ ಎಂಬ ಒಂದು ಕಾವ್ಯನಾಮದಲ್ಲಿ ಈ ಒಂದು ಎಸ್ಸೆಯನ್ನು ಬರೀತಾರೆ. ಇವರು ಆನ್ ಲೆಟರ್ ರೈಟಿಂಗ್ ಈ ಒಂದು ಪ್ರಬಂಧದಲ್ಲಿ ಈ ಒಂದು ಲೆಟರ್ ರೈಟಿಂಗ್ ಪತ್ರ ವ್ಯವಹಾರ ಅಂತಕ್ಕಂಥದ್ದು ಒಂದು ರೀತಿ ನಶಿಸಿ ಹೋಗಿದೆ ಅನ್ನೋದನ್ನ ಹೇಳ್ತಾರೆ. ಈ ಒಂದು ಕಳೆದು ಹೋದಂತಹ ಕಲೆಯನ್ನ ಮತ್ತೆ ಪುನರ್ಜೀವನಗೊಳಿಸೋದು ಹೇಗೆ ಎಂಬುದರ ಕುರಿತು ಈ ಒಂದು ಎಸ್ಸೆನಲ್ಲಿ ಆನ್ ಲೆಟರ್ ರೈಟಿಂಗ್ನಲ್ಲಿ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಎಸ್ಸೆ ಇಬ್ಬರು ಸೈನಿಕರೊಂದಿಗೆ ಒಂದು ಆಕಸ್ಮಿಕ ಭೇಟಿ, ಅಂದರೆ ಇಲ್ಲಿ A.G. ಗಾರ್ಡನರ್ ಅವರು ಇಬ್ಬರು ಸೈನಿಕರು ಮಾತಾಡುವುದರೊಂದಿಗೆ ಅವರನ್ನು ಕೇಳಿಸಿಕೊಂಡು ಈ ಲೆಟರ್ ರೈಟಿಂಗ್ನ ಬಗ್ಗೆ ಬರಿತಾ ಹೋಗ್ತಾರೆ. ಲೆಟರ್ ರೈಟಿಂಗ್ನ ಒಂದು ಹಿಸ್ಟರಿ ಬಗ್ಗೆ ಹೇಳ್ತಾರೆ. ಉತ್ತಮ ಒಂದು ಒಳ್ಳೆಯ ಲೆಟರ್ ಹೇಗಿರುತ್ತೆ, ಅದು ಎಂತಹ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಒಂದು ಎಸ್ಸೆ ಅಂದರೆ ಏನು, ಲೆಟರ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ದೈನಂದಿನ ಜೀವನದ ಒಂದು ಆಪ್ತವಾದಂತಹ ಅಥವಾ ಒಂದು ಕ್ಷುಲ್ಲಕ ವಿಷಯಗಳಲ್ಲಿ ಹೇಗೆ ಈ ಪತ್ರ ವ್ಯವಹಾರ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಅನ್ನೋದನ್ನು A.G. ಗಾರ್ಡನರ್ ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು ಎಸ್ಸೆ ಒಂದು ರೈಲ್ವೆ ಬೋಗಿಯಲ್ಲಿರ್ತಕ್ಕಂತಹ ಇಬ್ಬರು ಸೈನಿಕರು, ಅದರಲ್ಲೂ ಅವರು ಸಹೋದರರ ಒಂದು ಮಾತುಕತೆಯೊಂದಿಗೆ ಪ್ರಾರಂಭವಾಗುತ್ತೆ. ಕಂಪಾರ್ಟ್ಮೆಂಟ್ ಒಳಗೆ ಬಿಲ್ ಅಂತಕ್ಕಂತಹ ವ್ಯಕ್ತಿ ನಿಂತಿರ್ತಾನೆ. ಆತನ ಸಹೋದರ ಪ್ಲಾಟ್ಫಾರ್ಮ್ನ ಮೇಲೆ ಸ್ಯಾಮ್ ನಿಂತ್ಕೊಂಡಿರ್ತಾನೆ. ಇವರು ಇಬ್ಬರು ನಿಂತುಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ರೈಲು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಯಾಮ್ ಏನ್ ಮಾಡ್ತಾನೆ, ಬಿಲ್ಗೆ ಪತ್ರ ಬರೆಯೋದಕ್ಕೆ ಮರಿಬೇಡ ಅಂತ ನೆನಪಿಸ್ತಾನೆ. ಬಿಲ್ನ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ ಅಂದರೆ ಇದಕ್ಕೆ ತುಂಬಾ ಬೇಸರದಿಂದ ರೆಸ್ಪಾನ್ಸ್ ಮಾಡ್ತಾನೆ. ಲೆಟರ್ ಬರಿ ಅಂದ ತಕ್ಷಣ ಬಿಲ್ ತುಂಬಾ ಬೇಸರದಿಂದ ರೆಸ್ಪಾನ್ಸ್ ಮಾಡ್ತಾನೆ. ನನ್ನ ಹೆಂಡತಿ, ತಾಯಿ, ಒಡ ಹುಟ್ಟಿದವರು ಮತ್ತೆ ನನ್ನ ನೆಂಟರು ಎಲ್ಲರಿಗೂ ಸೇರಿದಂತೆ ನನಗೆ ಒಂದು ದೊಡ್ಡ ಕುಟುಂಬ ಇದೆ, ಒಳ್ಳೆ ನೆಟ್ವರ್ಕೇ ಇದೆ. ನಾನು ಪತ್ರ ಬರೆದ್ರೆ ಎಲ್ಲರಿಗೂ ಸಹ ಪತ್ರ ಬರಿಬೇಕಾಗತ್ತೆ. ಆ ಪತ್ರ ಬರೆಯೋದು ಒಂದು ಕೆಲಸ ಅನ್ನೋದಕ್ಕಿಂತ ಅದೊಂದು ದೊಡ್ಡ ತಲೆನೋವು ಅಂತಕ್ಕಂಥದ್ದನ್ನ ಹೇಳ್ತಾನೆ. ಎಲ್ಲರಿಗೂ ಸೇರಿ ಪತ್ರ ಬರಿಬೇಕು, ಅದೊಂದು ತಲೆನೋವು ಅಂತ ಹೇಳ್ತಾನೆ. ಬಿಲ್ ಮತ್ತೆ ಸ್ಯಾಮ್ ಇದೊಂದು ಸಾಮಾನ್ಯ ವಿಷಯ ಅಂತ ಇದನ್ನ ಇಬ್ರು ವಾದ ಮಾಡ್ತಾ ಇರ್ತಾರೆ. ಇವರಿಬ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಆ ಒಂದು ಕಮ್ಯುನಿಕೇಶನ್ ಮಾಡ್ತಕ್ಕಂತಹ ಒಂದು ಅಥವಾ ಅವ್ರ ಜೊತೆ ಮಾತಾಡ್ತಕ್ಕಂಥ ತೀವ್ರವಾದ ಬಯಕೆ ಇದ್ದರೂ ಸಹ ಆ ಬರವಣಿಗೆ ಅಂತಕ್ಕಂಥದ್ದು ಒಂದು ರೀತಿ ನಿರಸವಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಿಲ್ ಹೇಳುವಂತೆ ಅವನು ಪ್ರಾರಂಭದಲ್ಲಿ ಸಾಲುಗಳನ್ನು ತುಂಬ ಸುಲಭವಾಗಿ, ಅಂದರೆ ಲೆಟರ್ ರೈಟಿಂಗ್ ಬರಿಬೇಕಾದ್ರೆ ಪ್ರಾರಂಭದ ಸಾಲುಗಳನ್ನು ತುಂಬ ಸುಲಭವಾಗಿ ಬರೀತಾನೆ. ಅಂದರೆ ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ಅಲ್ಲಿ ನೀವು ಕ್ಷೇಮವೆಂದು ಭಾವಿಸುತ್ತೇನೆ ಅಂತ ತುಂಬ ಈಸಿಯಾಗಿ ಬರೀತಾನೆ. ಆದರೆ ಮುಂದಿನ ಅವನ ಮಾತುಗಳು ಏನು ಬರಿಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಮುಗಿದು ಹೋಗುತ್ತೆ ಅಂತ ಬಿಲ್ ಹೇಳ್ತಾನೆ. ಮತ್ತೆ ಅವನು ಹೇಳಲು ಬೇರೇನು ಸಿಗೋದೇ ಇಲ್ಲ ಅಂತ ಕೂಡ ಹೇಳ್ತಾನೆ. ಸ್ಯಾಮ್ ಕೂಡ ಇದೇ ಒಂದು ರೀತಿಯ ಹತಾಶ ಭಾವನೆಯನ್ನ ಬಿಲ್ಗೆ ವ್ಯಕ್ತಪಡಿಸ್ತಾನೆ. ತಾನು ಪೇಪರ್ ಮುಂದೆ ಕುಳಿತು ತಲೆ ಕೆರೆದುಕೊಂಡ್ರೂ ಸಹ ಮನಸ್ಸು ಖಾಲಿ ಡ್ರಮ್ನಂತೆ ಇರುತ್ತೆ, ನನಗೂ ಸಹ ಏನು ಬರೆಯೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಯಾಮ್ ಕೂಡ ಬಿಲ್ಗೆ ಒಂದು ತನ್ನ ಭಾವನೆಗಳನ್ನು ಹೇಳ್ತಾನೆ. ಇಲ್ಲಿ ಕುತೂಹಲಕಾರಿಯಾದಂಥ ವಿಷಯ ಏನಪ್ಪ ಅಂದರೆ, ಪ್ರೇಮ ಪತ್ರಗಳನ್ನು ಬರೆಯುವುದು ಯಾರಿಗೂ ಸಹ ಕಷ್ಟವಾಗಿರೋದಿಲ್ಲ ಅಂತ ಬಿಲ್ ಗಮನಿಸ್ತಾನೆ. ಪ್ರೇಮದ ವಿಷಯಗಳಲ್ಲಿ ಆಲೋಚನೆಗಳ ನಡುವಿನ ಅಂತರವನ್ನು ತುಂಬಲು ಮತ್ತೆ ಅದನ್ನು ಅವನು ಅರ್ಧ ಪುಟದಷ್ಟು ಕ್ರಾಸ್ಗಳು, ಮುತ್ತುಗಳು, ಚಿಹ್ನೆಗಳು, ಅದಕ್ಕೆ ಸಿಂಬಲ್ಸ್ ಅವು ಇವು ಹಾಕಬಹುದು. ಆದರೆ ನಾವು ಪತ್ರ ಬರಿಬೇಕಾದ್ರೆ ತನ್ನ ತಾಯಿ ಅಥವಾ ಅಂಕಲ್ ಜಿಮ್ಗೆ ಬರೆಯುವಾಗ ಇಂತಹ ಸಿಂಬಲ್ಗಳು ಅವು ಇವು ಆ ಪತ್ರದಲ್ಲಿ ಬರೆಯೋಕ್ಕಾಗಲ್ಲ ಅಂತೇಳಿ ಒಂದು ರೀತಿ ಕಾಮಿಡಿಯಾಗಿ ಅವನು ಅದನ್ನು ಭಾವಿಸ್ತಾನೆ. ಈ ಸೈನಿಕರ ಒಂದು ನಂತರ ಆ ಒಂದು ಸೈನಿಕರು ಆ ಪತ್ರ ಹೇಗೆ ಬರೀಬೇಕು ಅನ್ನೋದು ಮೌನ ಆವರಿಸುತ್ತೆ. ಅಲ್ಲಿ ಆ ಸೈನಿಕರ ಮೌನ ಗಾರ್ಡನರ್ಗೆ ಒಂದು ವಿಶೇಷವಾಗಿ ಒಂದು ಇಂಟ್ರೆಸ್ಟ್ ಬರುತ್ತೆ. ಏಕೆಂದರೆ ಅವರ ಇತಿಹಾಸ ಅಂಥದ್ದಾಗಿರುತ್ತೆ. ಅಂದರೆ ಅವರಿಬ್ಬರು ಸಹ ಬೋಗಿಯಲ್ಲಿದ್ದಂತಹ ಸೈನಿಕರು 2 ಬಾರಿ ಯುದ್ಧ ಭೂಮಿಯಲ್ಲಿ ಅವರು ಯುದ್ಧವನ್ನು ಮಾಡಿರ್ತಾರೆ. ಮತ್ತು ಪ್ರಸ್ತುತ ಅವರಿಬ್ಬರು ಒಂದು ಅನಾರೋಗ್ಯದ ರಜೆಯನ್ನು ತಗೊಂಡು ಬಂದಿರ್ತಾರೆ. ಅವನು ಮೊದಲ ಮಹಾಯುದ್ಧದಲ್ಲಿ ಅತ್ಯಂತ ಸ್ಮರಣೀಯ ಘಟನೆಗಳಲ್ಲಿ, ಅಂದರೆ ಸ್ಮರಣೀಯವಾದಂತಹ ಒಂದು ನೆನಪುಗಳನ್ನು ಹೊಂದಿರ್ತಾನೆ. ಮ್ಯಾನ್ಸ್ ವಾರ್
ಮಾರನೆಗೆ ಹೋಗ್ತಕ್ಕಂಥದ್ದು, ಎಸ್ನೆಗೆ ಮುನ್ನಡೆಸಿ ಹೋಗ್ತಕ್ಕಂಥದ್ದು, ಎಸ್ನ ಮೊದಲ ಯುದ್ಧ, ಆಮೇಲೆ ಪೆಸ್ಬರ್ಟ್ನಲ್ಲಿ ಅವನ ಹೋರಾಟ, ಜಗತ್ತನ್ನೇ ಬದಲಿಸಿದಂಥ ಇತಿಹಾಸಕ್ಕೆ ಆತ ಸಾಕ್ಷಿಯಾಗಿರ್ತಾನೆ. ತನ್ನ ಸ್ವಂತ ಹೆಂಡತಿಗೆ ಬರೆಯಲು ಪತ್ರದಲ್ಲಿ ತನಗೆ ಏನು ಸಿಗ್ತಾ ಇಲ್ಲ ಅಂತ ಅವನು ಒಬ್ಬ ಸೈನಿಕನಾಗಿ ಒಪ್ಕೊಂಡಿರ್ತಾನೆ. ಇಷ್ಟೆಲ್ಲ ಅನುಭವ ಹೊಂದಿರ್ತಕ್ಕಂಥವನು ಹೆಂಡತಿಗೆ ಪತ್ರ ಬರೀಬೇಕಾದ್ರೆ ನನಗೇನು ಗೊತ್ತಿಲ್ವಲ್ಲ ಅಂತ ಅಂದುಕೊಂಡಿರ್ತಾನೆ. ಗಾರ್ಡಿನರ್ ಇವನನ್ನು 18ನೇ ಶತಮಾನದ ಬರಹಗಾರ ಹೋರೆಸ್ ವಾಲ್ಪೋಲ್ ಉಲ್ಲೇಖಿಸಿದಂತಹ ಮಹಿಳೆಗೆ ಹೋಲಿಸ್ತಾರೆ. ಆಕೆಯ ಪತ್ರವು ಪ್ರಸಿದ್ಧವಾಗಿ ನನಗೆ ಮಾಡಲು ಏನೂ ಇಲ್ಲದ ಕಾರಣ ನಾನು ನಿನಗೆ ಪತ್ರ ಬರೀತಾ ಇದ್ದೇನೆ ಅಂತ ಪ್ರಾರಂಭವಾಗಿ, ನನಗೆ ಏನೂ ಇಲ್ಲದ ಕಾರಣ ನಾನು ಈ ಪತ್ರವನ್ನು ಮುಗಿಸ್ತಾ ಇದ್ದೇನೆ ಅಂತ ಆಕೆಯ ಪತ್ರದಲ್ಲಿ ಬರೆದು ಆ ಪತ್ರವನ್ನು ಕೊನೆಗಾಣಿಸಿರ್ತಾಳೆ. ಇಲ್ಲಿ ಗಾರ್ಡನರ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಮೌನವು ಮೂರ್ಖತನದ ಸಂಕೇತವಲ್ಲ, ಬದಲಾಗಿ ಇದು ಆತ್ಮ ಅಭಿವ್ಯಕ್ತಿಯ ಕೊರತೆ ಅಂತ. ಅಂದರೆ ಪತ್ರ ಬರೀಬೇಕಾದ್ರೆ ನಮಗೇನು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಮೂರ್ಖತನ ಅಲ್ಲ, ಆದರೆ ನಾವು ನಮ್ಮ ವಿಷಯಗಳನ್ನು ಅಭಿವ್ಯಕ್ತಿ ಪಡಿಸೋದಕ್ಕಿರ್ತಕ್ಕಂಥ ಕೊರತೆ ಅಂತ ಎಜಿ ಗಾರ್ಡ್ನರ್ ಹೇಳ್ತಾನೆ. ಈ ವ್ಯಕ್ತಿಗಳು ಎದ್ದು ಕಾಣುವ ವಾತಾವರಣದಲ್ಲಿ ಇದ್ದರೂ ಸಹ ಆ ವಾತಾವರಣವನ್ನು ಸ್ಪಷ್ಟವಾದ ಪದಗಳಲ್ಲಿ ಹಿಡಿದಿಡೋದಕ್ಕೆ, ಆ ವಾತಾವರಣವನ್ನು ಪತ್ರದಲ್ಲಿ ಬರೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಪ್ರೋತ್ಸಾಹ ಸಿಕ್ಕಾಗ ಚೆನ್ನಾಗಿ ಮಾತನಾಡಬಲ್ಲರು, ಆದರೆ ಖಾಲಿ ಕಾಗದವು ಅಂತಹ ಯಾವುದೇ ವಿಷಯಗಳನ್ನು ಬರೆಯೋದಕ್ಕೆ ಆಗದ ಕಾರಣ ಅವರು ಒಂದು ರೀತಿ ಮೂಕರಾಗ್ತಾ ಇದ್ದಾರೆ ಅಂತ ಎಜಿ ಗಾರ್ಡ್ನರ್ ಹೇಳ್ತಾರೆ. ಎಜಿ ಗಾರ್ಡ್ನರ್ ನಂತರ ಈ ಪತ್ರ ಬರೀತಕ್ಕಂಥದ್ದು, ಲೆಟರ್ ರೈಟಿಂಗ್ನ ಇತಿಹಾಸ ಹೇಗೆ ಅವನತಿ ಆಯಿತು ಅಂತ ಹೇಳ್ತಾರೆ. ಪತ್ರ ವ್ಯವಹಾರವು ಅದರ ಒಂದು ಅರ್ಥದಲ್ಲಿ ಒಂದು ಕಳೆದು ಹೋದ ಕಲೆ ಅಂತ ಗಾರ್ಡ್ನರ್ ಪ್ರತಿಪಾದಿಸ್ತಾರೆ. ಇದರ ಅವನತಿಗೆ ಅವರು 2 ಪ್ರಮುಖ ಕಾರಣಗಳನ್ನು ಹೇಳ್ತಾರೆ. ಪೆನ್ನಿ ಪೋಸ್ಟ್, ಕಡಿಮೆ ದರದ ಅಂಚೆ, ಮತ್ತು ಆಧುನಿಕ ಅವಸರ. ಮೇಡಮ್ ಡಿ ಸೆವಿಗ್ನಿ, ವಿಲಿಯಂ ಕೌಪರ್, ಹೋರೆಸ್ ವಾಲ್ಪೋಲ್, ಲಾರ್ಡ್ ಬೈರನ್, ಚಾರ್ಲ್ಸ್ ಲ್ಯಾಂಬ್ ಮತ್ತು ಕಾರ್ಲೈಲ್ನಂತಹ ಮಹಾನ್ ಪತ್ರಕರ್ತರ ಕಾಲದಲ್ಲಿ ಪ್ರಪಂಚವು ನಿರಾಳವಾದ ಸ್ಥಳವಾಗಿತ್ತು. ಬರವಣಿಗೆಯು ಒಂದು ಐಷಾರಾಮಿಯಾದಂತಹ ವಿಷಯವಾಗಿತ್ತು. ಅಷ್ಟೇ ಅಲ್ಲದೆ ಅಂಚೆ ಮೂಲಕ ಪತ್ರ ಕಳಿಸಲು ತಗುಲುವಂತಹ ವೆಚ್ಚವು, ಪ್ರತಿ ಪತ್ರವು ಎಷ್ಟು ಗಂಭೀರವಾಗಿ ಬರಿತಾ ಇದ್ರು ಅಂದರೆ ಅದಕ್ಕೆ ಹೆಚ್ಚು ದುಡ್ಡು ಕೊಡಬೇಕಾಗಿತ್ತು. ಅದಕ್ಕಾಗಿ ಅವರು ಆ ಪತ್ರದಲ್ಲಿ ತುಂಬ ಗಂಭೀರ ವಿಷಯಗಳನ್ನು ಬರಿತಾ ಇದ್ರು. ಪತ್ರಗಳನ್ನು ತಿಂಗಳಿಗೆ ಒಮ್ಮೆ ಮಾತ್ರ ಭಾರಿ ವೆಚ್ಚದಲ್ಲಿ ಕಳಿಸ್ಬಹುದಾಗಿತ್ತು. ಅವುಗಳನ್ನು ಅತ್ಯಂತ ಗೌರವದಿಂದ ಆ ಪತ್ರಗಳನ್ನು ಬರಿತಾ ಇದ್ರು, ಅದನ್ನು ಕಳಿಸ್ಕೊಡ್ತಾ ಇದ್ರು ಅಂತ ಇಲ್ಲಿ ಗಾರ್ಡ್ನರ್ ಹೇಳ್ತಾರೆ. ಥಾಮಸ್ ಡಿ ಕ್ವಿನ್ಸಿರವರು ಹೇಳಿದ ಲೇಕ್ಲ್ಯಾಂಡ್ನ ಬಡ ಜನರ ಒಂದು ಕಥೆಯನ್ನು ಗಾರ್ಡ್ನರ್ ನೆನಪಿಸ್ಕೊಳ್ತಾರೆ. ಅವರು ಅಂಚೆ ಶುಲ್ಕವನ್ನು ಭರಿಸಲಾಗದೆ ಆ ಒಂದು ಲೆಟರ್ ಬಂದ ತಕ್ಷಣ ಲಕೋಟೆಯ ಒಂದು ಔಟ್ಸೈಡ್ನಲ್ಲೇ, ಅದರ ಮೇಲೇನೆ ಹೊರಭಾಗದಲ್ಲೇ ಆ ಸಂಕೇತಗಳನ್ನು ಬಳಸ್ತಾ ಇದ್ರು. ಅಂದರೆ ಲೆಟರ್ ಯಾರಾದರೂ ಕಳಿಸ್ಕೊಟ್ರೆ ಆ ದುಡ್ಡು ಕೊಡಬೇಕಲ್ಲ ಅಂತ ಹೇಳಿ ಆ ಲೆಟರ್ ಮೇಲೇನೆ ಏನು ಬೇಕಾದ ವಿಷಯವನ್ನೆಲ್ಲ ಬರೆದು ಬಿಡ್ತಾ ಇದ್ರು. ಅಲ್ಲಿ ಆ ಒಂದು ವಿಳಾಸ, ಲೆಟರ್ ಹೋಗಿ ತಲುಪಿದ ವಿಳಾಸದವರು ಆ ಲೆಟರ್ ಮೇಲೇನೆ ಹೇಗಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಆ ಒಂದು ಲೆಟರ್ನ ವಾಪಸ್ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಾಯಿಯೊಬ್ಬಳು ಮೇಲ್ವಿಳಾಸವನ್ನು ನೋಡಿ ತನ್ನ ಮಗ ಕ್ಷೇಮವಿದ್ದಾನೆ ಎಂಬ ಒಪ್ಪಿತ ಸಂಕೇತವನ್ನು ಕಂಡು ಆ ಲೆಟರ್ಗೆ ದುಡ್ಡನ್ನು ಕೊಡೋದನ್ನು ತಪ್ಪಿಸಲು ಆ ಪತ್ರವನ್ನು ತೆರೆಯದೇನೆ ಮತ್ತೆ ಆ ಅಂಚೆಯವನಿಗೆ ಆ ಪತ್ರವನ್ನು ಮರಳಿಸಿ ಕಳಿಸ್ತಾ ಇದ್ರು. ಆ ದಿನಗಳಲ್ಲಿ ಪತ್ರ ಅಂತಕ್ಕಂಥದ್ದು, ಒಂದು ಲೆಟರ್ ಅನ್ನೋದು ಸಂಭ್ರಮವಾಗಿತ್ತು. ಆದರೆ ಪೆನ್ನಿ ಪೋಸ್ಟ್ನಿಂದ ಬಂದ ನಂತರ ಸಂವಹನ ತುಂಬ ಅಗ್ಗವಾಯಿತು. ಇಲ್ಲಿ ಪೆನ್ನಿ ಪೋಸ್ಟ್ ಇದ್ದಾಗ ಈ ಒಂದು ಕಾಲ್ ಅಂತಕ್ಕಂಥದ್ದು ಬಂದಾಗ ಅದು ತುಂಬ ಕಡಿಮೆ ಆಯ್ತಾ ಹೋಯಿತು. ಹಾಗಾಗಿ ಅದು ಕಡಿಮೆ ಆಗ್ತಾ ಹೋಯಿತು. ಇದು ಪತ್ರಲೇಖನವನ್ನು ಕೊಲ್ಲುತ್ತೆ ಅಂತ ಥಾಮಸ್ ಕಾರ್ಲೈಲ್ ಮೊದಲೇ ಊಹಿಸಿದ್ರು. ಏಕೆಂದರೆ ಜನರು ಪತ್ರಗಳನ್ನು ಅತ್ಯಲ್ಪ ವೆಚ್ಚದಲ್ಲಿ ಕಳುಹಿಸಬಹುದಾದಂತಹ ಉತ್ತಮ ಪತ್ರಗಳನ್ನು ಬರೆಯಲು ಶ್ರಮಿಸೋದಿಲ್ಲ. ಈ ಟೆಲಿಗ್ರಾಫ್, ಟೆಲಿಫೋನ್ ಮತ್ತು ಈ ಪೋಸ್ಟ್ ಕಾರ್ಡ್ಗಳ ಆಗಮನದಿಂದ ಈ ಪತ್ರ ಬರವಣಿಗೆ ಅನ್ನೋದು ನಾಶವಾಗ್ತಾ ಇದೆ. ಇದು ಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಮಾನವರು ಅಪರೂಪವಾಗಿರೋದನ್ನು ಮಾತ್ರ ಗೌರವಿಸ್ತಾರೆ. ವಜ್ರಗಳು, ಬೆಣಚು ಕಲ್ಲುಗಳಂತೆ ಹೇರಳವಾಗಿ ಸಿಕ್ಕಿದ್ದರೂ ನಾವು ಅವುಗಳನ್ನು ಎತ್ತಿಕೊಳ್ತಾ ಇರಲಿಲ್ಲ ಅಂತ ಗಾರ್ಡನರ್ ಹೇಳ್ತಾರೆ. ಅಂದರೆ ಆ ಬೆಣಚು ಕಲ್ಲುಗಳಂತೆ ಈ ವಜ್ರಗಳು ಕೂಡ ಎಲ್ಲಾದರೂ ನಮಗೆ ತುಂಬ ಜಾಸ್ತಿ ಸಿಕ್ಬಿಟ್ಟಿದ್ರೆ ನಾವು ಅವುಗಳನ್ನು ತಗೊಳ್ತಾನೆ ಇರಲಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಪತ್ರಗಳನ್ನು, ವಜ್ರಗಳವು ಅವು ಹೇರಳವಾಗಿ ಸಿಕ್ಕಿದ್ರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ.
ಇನ್ನು ಆಧುನಿಕ ತಂತ್ರಜ್ಞಾನ ಸಾಹಿತ್ಯಿಕ ಪತ್ರಗಳನ್ನು ಅಪರೂಪವಾಗಿಸಿದ್ರು ಜನರು ಇನ್ನೂ ತಮ್ಮ ಜೀವನವನ್ನು ಹಂಚಿಕೊಳ್ಳುವ ಮೂಲಭೂತ ಅಗತ್ಯವನ್ನು ಹೊಂದಿದ್ದಾರೆ ಅಂತ ಗಾರ್ಡನರ್ ವಾದಿಸ್ತಾರೆ. ಬಿಲ್ ಮತ್ತು ಸ್ಯಾಮ್ ಅವರಂತೆ ಅನೇಕರು ಮಾಡುವ ತಪ್ಪು ಅಂದರೆ ದೊಡ್ಡ ವಿಷಯಗಳ ಬಗ್ಗೆ ಬರೆಯಲು ಪ್ರಯತ್ನಿಸೋದು. ಈ ಘಟನೆಗಳು ಪದಗಳಲ್ಲಿ ವಿವರಿಸಲು ಅಸಾಧ್ಯವಾದಷ್ಟು ದೊಡ್ಡವಾಗಿರೋದ್ರಿಂದ ಬರೆಯುವವರು ಒಂದು ರೀತಿ ಟಯರ್ಡ್ ಆಗ್ತಾರೆ, ಆ ಬರೆಯುವ ಪ್ರಯತ್ನವನ್ನೇ ಕೈ ಬಿಡ್ತಾರೆ ಅಂತಕ್ಕಂಥದ್ದನ್ನ ಗಾರ್ಡ್ನರ್ ಹೇಳ್ತಾರೆ. ಗಾರ್ಡ್ನರ್ರ ಪ್ರಕಾರ ಒಂದು ಯಶಸ್ವಿ ಪತ್ರ ಲೇಖನದ ರಹಸ್ಯ ಏನಪ್ಪ ಅಂದರೆ ಒಂದು ಆಪ್ತವಾದ ಕ್ಷುಲ್ಲಕತೆ. ಒಂದು ಉತ್ತಮವಾದ ಪತ್ರವನ್ನು ಬರೆಯಲು ವ್ಯಕ್ತಿಯು ಆ ಕೆಲಸವನ್ನು ಅತ್ಯಂತ ಹಗುರವಾದ ಮತ್ತು ಸಹಜವಾದ ರೀತಿಯಲ್ಲಿ ಅನುಸರಿಸಬೇಕು. ಮಾನಸಿನಿಂದ ಎಮ್ಮೆಟ್ಟಿದ ಯುದ್ಧದ ತಂತ್ರದ ಬಗ್ಗೆ ಬರೆಯುವ ಬದಲು ಬಿಲ್ ಏನು ಮಾಡಬೇಕು, ಅವನು ಸಣ್ಣ ಪುಟ್ಟ ಮಾನವೀಯ ವಿವರಣೆಗಳನ್ನು ಬರೀಬೇಕು. ಅವನು ದಿನ ಏನು ಮಾಡ್ತಾನೆ, ಯಾವ ರೀತಿ ಓಡಾಡ್ತಾನೆ, ಈ ರೀತಿ ಸಣ್ಣ ಪುಟ್ಟವನ್ನು ಬರೀಬೇಕು. ಅವನು ದೊಡ್ಡ ದೊಡ್ಡ ವಿಷಯಗಳನ್ನು ಬರೀಬೇಕು ಅಂದ್ಕೊಂಡ್ರೆ ಆ ಪತ್ರ ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅವನು ಯಾವ ರೀತಿ ವಿವರಗಳನ್ನು ಬರೆಯಬೇಕಾಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಅವನು ಹಿಮ್ಮಡಿಯ ಮೇಲಾದ ಗುಳ್ಳೆಯ ಬಗ್ಗೆ, ಮತ್ತು ಹೊಗೆ ಬತ್ತಿ ಅವನು ಎಷ್ಟು ಅಂದರೆ ಮೀನ್ಸ್ ಅವನು ಬೀಡಿ ಸೇದೋದಕ್ಕೆ, ಸಿಗರೇಟ್ ಸೇದೋದಕ್ಕೆ ಎಷ್ಟು ಹಾತೊರಿತಾ ಇದ್ದ, ನಡೆಯುತ್ತಲೇ ನಿದ್ರೆಯಿಸುವಷ್ಟು ದಣಿದು ಮೆರವಣಿಗೆ ಮಾಡಿದಂತಹ ಅನುಭವ, ಲೇಕ್ಔಟ್ನಲ್ಲಿ ತನ್ನ ಗೆಳೆಯನನ್ನು ಕಳೆದುಕೊಂಡಿದ್ದರ ಬಗ್ಗೆ, ಮಿಯಕ್ಸ್ನಲ್ಲಿ ಅವನ ಬೂಟಿನ ಅಡಿಭಾಗ ಕಿತ್ತು ಹೋದ ಕ್ಷಣದ ಬಗ್ಗೆ. ಅಂದರೆ ಈ ರೀತಿ ಒಂದು ಸಿಂಪಲ್ ವಿಷಯಗಳ ಮೂಲಕ ಬಿಲ್ ಅವನು ಮಹಾನ್ ಹಿಮ್ಮಟ್ಟುವಿಕೆಯ ಒಂದು ಜೀವಂತ ಚಿತ್ರಣವನ್ನು ನೀಡಬಹುದಾಗಿತ್ತು. ಅಂದರೆ ಆ ಪತ್ರದಲ್ಲಿ ಅವನು ಕ್ಷುಲ್ಲಕ ವಿಷಯಗಳಂದರೆ ಸಣ್ಣ ಸಣ್ಣ ವಿಷಯಗಳನ್ನು ಬರೆಯೋದ್ರ ಮೂಲಕ ಅವನು ಪತ್ರವನ್ನು ಬರೀಬಹುದಾಗಿತ್ತು ಅಂತ ಹೇಳ್ತಾರೆ. ಅದನ್ನು ಯಾವುದೇ ರೀತಿಯ ಅಧಿಕೃತ ಇತಿಹಾಸ ಬರೆಯೋದು ಅದು ಕಷ್ಟ ಅಲ್ಲ. ಅವನು ಬರೀತಕ್ಕಂಥ ವಿಷಯಗಳು ಅಮೂರ್ತವಾಗಿರದೆ ವೈಯಕ್ತಿಕವಾಗಿರಬೇಕು ಅಂತ ಗಾರ್ಡನರ್ ಸರ ಹೇಳ್ತಾರೆ. ಪತ್ರ ಬರಿಬೇಕಾದ್ರೆ ಯಾವುದನ್ನು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದನ್ನು ನಾವು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಣ್ಣ ವಿಷಯಗಳನ್ನು ಬರಿಬೇಕು ಅಂತ ಹೇಳ್ತಾರೆ. ಬಹಳ ಸಣ್ಣ ವಿಷಯ ಅಂತ ನಾವು ಯಾವುದೇ ವಿಷಯವನ್ನು ತಳ್ಳಾಕಬಾರ್ದು ಅನ್ನೋದನ್ನ ಕೂಡ ಹೇಳ್ತಾರೆ. ಇದು ನಾವು ಮನೆಯಲ್ಲಿ ಮಾತನಾಡುವಂಥ ಸಣ್ಣ ವಿಷಯವೇ ಸರಿ ಅಂತ ನಾವು ತಿಳ್ಕೊಂಡು ಅವುಗಳನ್ನು ಬರೀಬೇಕು ಅಂತ ಹೇಳ್ತಾರೆ. ಅದನ್ನು ಸೇರಿಸೋದ್ರಿಂದ ಓದುಗರಿಗೆ ಬರಹಗಾರನನ್ನು ನೋಡಲು ಮತ್ತು ಅವನ ಧ್ವನಿಯನ್ನು ಕೇಳಲು ತುಂಬ ಇಷ್ಟ ಕೂಡ ಆಗಬಹುದು. ಸಣ್ಣ ಸಣ್ಣ ವಿಷಯಗಳನ್ನು ಬರಿತಾ ಇದ್ದಾಗ, ವೈಯಕ್ತಿಕ ವಿಷಯಗಳನ್ನು ಬರೆದಾಗ ಅದನ್ನು ಓದೋರಿಗೆ ಅವರನ್ನು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋದನ್ನು ಕೂಡ ಅಂದ್ಕೋತಾರೆ ಅಂತ ಹೇಳ್ತಾರೆ. ಇನ್ನು ಗಾರ್ಡಿನರ್ ಅವರು ಕೀಟ್ಸ್ನ ಬಗ್ಗೆ ಈ ಒಂದು ಎಸ್ಸೆದಲ್ಲಿ ಬರೀತಾರೆ. ಕವಿ ಜಾನ್ ಕೀಟ್ಸ್ ಈ ಕಲೆಯಲ್ಲಿ ತುಂಬ ಮಾಸ್ಟರ್ ಅಂತ ಗಾರ್ಡ್ನರ್ ಹೇಳ್ತಾರೆ. ಅಮೆರಿಕದಲ್ಲಿದ್ದಂಥ ತನ್ನ ಸಹೋದರ ಜಾರ್ಜ್ಗೆ ಬರೆದ ಅಗಾಧವಾದ ಪತ್ರಗಳಲ್ಲಿ ಕೀಟ್ಸ್ ಸಾಮಾನ್ಯ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಿದ್ರು. ತನ್ನ ಕೌಟುಂಬಿಕ ಪ್ರೀತಿಯನ್ನು ಅವರು ಅದರಲ್ಲಿ ಸುರಿಸ್ತಾ ಇದ್ರು. ಅವರ ತಮ್ಮ ತಾಯಿಯನ್ನು ಭೇಟಿ ಮಾಡಿದ್ದು, ಮತ್ತು ಅವರು ಕೀಟ್ಸ್ನಲ್ಲಿ ಕೆಟ್ಟ ಜೋಕುಗಳಿಗೆ ನಕ್ಕಿದ್ದು, ನೆರೆಯವರ ಮನೆಗೆ ಚಹಾಕ್ಕೆ ಹೋಗಿದ್ದು, ಮತ್ತು ಹಾರ್ಸ್ ಗಾರ್ಡ್ನ ಗೇಟ್ವೇನ ಮೂಲಕ ಬೆಳಕು ಬೀಳ್ತಾ ಇದ್ದಂಥ ವಿಶಿಷ್ಟ ರೀತಿಯ ಬಗ್ಗೆ ಆ ಪತ್ರಗಳಲ್ಲಿ ಕೀಟ್ಸ್ ವಿವರಿಸಿದ್ರು ಅಂತ ಹೇಳ್ತಾರೆ. ಪತ್ರಕ್ಕೆ ಯಾವುದೇ ಕ್ರಮ ಅಥವಾ ಪದ್ಧತಿ ಇರಬಾರದು ಎಂಬುದು ಕೀಟ್ಸ್ನ ಒಂದು ಸೂತ್ರವಾಗಿತ್ತು. ಮನಸ್ಸಿನಲ್ಲಿ ಏನು ಮೊದಲು ಬರುತ್ತೋ ಅದನ್ನು ಮೊದಲು ಬರೀತಾ ಇದ್ರು. ವೈಟ್ ಹಾಲ್ ದಾಟಿ ನಡೆದದ್ದು ಅಥವಾ ತನ್ನ ಸಹೋದರ ಕ್ರಿಕೆಟ್ ಆಡುತ್ತಿರುವ ಕಲ್ಪನೆಯಿಂದ ತನಗೆ ಸಿಕ್ಕ ಸಂತೋಷದ ಸರಳ ಸ್ಪರ್ಶ ವಿಷಯಗಳನ್ನು ಕೀಟ್ಸ್ ತಮ್ಮ ಪತ್ರಗಳಲ್ಲಿ ಬರಿತಾ ಇದ್ರು. ಆದ್ದರಿಂದ ನಾವು ಯಾರಿಗಾದ್ರೂ ಪತ್ರ ಬರೆದರೆ ಗಾಢವಾದ ವಿಷಯಗಳಲ್ಲದೆ ತಮ್ಮ ವೈಯಕ್ತಿಕ ಈ ರೀತಿಯ ಸಣ್ಣ ವಿಷಯಗಳನ್ನು ಆ ಪತ್ರಗಳಲ್ಲಿ ಮೂಡಿಸಬೇಕು ಅಂತ ಗಾರ್ಡ್ನರ್ ಹೇಳ್ತಾರೆ. ಇಂತಹ ಆಪ್ತವಾದ ಸಹಜ ಶೈಲಿಯಲ್ಲಿ ಬರೆದಂತಹ ಪತ್ರವು ಆ ಇಬ್ಬರ ನಡುವಿನ ದೂರವನ್ನು ಇಲ್ಲದಾಗಿಸುತ್ತೆ ಅಂತ ಗಾರ್ಡ್ನರ್ ತೀರ್ಮಾನಿಸ್ತಾರೆ. ದೈಹಿಕ ಬೇರ್ಪಡಿಕೆಯಿಂದ ಅಡ್ಡಿಯಾದಂತಹ ವೈಯಕ್ತಿಕ ಮಾತುಕತೆ ಮತ್ತು ಒಡನಾಟವನ್ನು ಮುಂದುವರಿಸಲು ಈ ಪತ್ರ ಬರೀತಕ್ಕಂಥದ್ದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಅನುಪಸ್ಥಿತಿಯಲ್ಲೂ ಕೂಡ ಒಬ್ಬರ ಉಪಸ್ಥಿತಿಯನ್ನು ಕಾಪಾಡುತ್ತೆ. ಪತ್ರವು ಸರಳವಾಗಿ, ಜನಸಾಮಾನ್ಯವಾಗಿ ಮತ್ತು ಆಡುಭಾಷೆಯಂತಿರಬೇಕು. ಅದರ ಒಂದು ಆಪ್ತತೆ ಅದರ ದೊಡ್ಡ ಶಕ್ತಿಯೇ ಹೊರತು ದೌರ್ಬಲ್ಯವಲ್ಲ ಅಂತಕ್ಕಂಥದ್ದನ್ನ ಗಾರ್ಡ್ನರ್ ಹೇಳ್ತಾರೆ. ಒಂದು ಪತ್ರವು ಕ್ರಮಬದ್ಧವಾಗಿ, ಗಾಂಭೀರ್ಯವಾಗಿ ಮತ್ತು ವಿಸ್ತಾರವಾಗಿರಲು ಏನಾದರೂ ನಾವು ಪ್ರಯತ್ನ ಪಟ್ಟರೆ ಅದು ನಿಜವಾಗಲೂ ಲೆಟರ್ ರೈಟಿಂಗ್ ಪತ್ರ ಆಗೋದಿಲ್ಲ, ಅದೊಂದು ಪ್ರಬಂಧ ಆಗಿಬಿಡುತ್ತೆ, ಒಂದು ಎಸ್ಸೆ ಆಗುತ್ತೆ ಅಂತಕ್ಕಂಥದ್ದನ್ನು A.G. ಗಾರ್ಡ್ನರ್ ಅವರು ತಿಳಿಸ್ಕೊಡ್ತಾರೆ. ನೋಡಿ, ಇಲ್ಲಿ ಗಾರ್ಡ್ನರ್ ಹೇಳಲು ಹೊರಟಿರ್ತಕ್ಕಂಥದ್ದು, ನಾವು ಯಾವುದೇ ಪತ್ರವನ್ನು ಬರೆದಾಗ ಅದರಲ್ಲಿ ಗಂಭೀರ ವಿಷಯಗಳನ್ನು ನಾವು ಸೇರಿಸ್ತಾ ಹೋಗ್ತೀವಿ ಅಂದರೆ ಅದು ಲೆಟರ್ ರೈಟಿಂಗ್ ಆಗಲ್ಲ, ಎಸ್ಸೆ ರೈಟಿಂಗ್ ಆಗಿಬಿಡುತ್ತೆ. ಲೆಟರ್ ರೈಟಿಂಗ್ ತುಂಬ ಆಪ್ತ ವಿಷಯಗಳು, ತುಂಬ ಸರಳ ವಿಷಯಗಳನ್ನು ಹೇಳಿ ಪತ್ರಗಳನ್ನು ನಾವು ಬರಿಬೇಕು ಅಂತ ಈ ಆನ್ ಲೆಟರ್ ರೈಟಿಂಗ್ ಎಸ್ಸೆನಲ್ಲಿ A.G. ಗಾರ್ಡ್ನರ್ ಅವರು ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಸಾರಾಂಶದೊಂದಿಗೆ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು.
ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.